ನೋಡಿ, ಸಾಲದ ದುಡ್ಡನ್ನು ಕೊಡ್ತೀನಿ ಅಂತ ಕರೆಸ್ಕೊಂಡು ಕೊಲೆ ಮಾಡಿರ್ತಕ್ಕಂಥದ್ದು ಆನೇಕಲ್ ತಾಲೂಕು ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂಥದ್ದು. ದೃಶ್ಯ ಸಿನಿಮಾ ಶೈಲಿಯಲ್ಲಿ ವ್ಯಕ್ತಿಯೊಬ್ಬರ ಕಗ್ಗೊಲೆ ನಡೆದಿದೆ. ಶ್ರೀನಾಥ್ ಅಂತ ಮೃತಪಟ್ಟದ್ದು. ಆಂಧ್ರದ ಕುಪ್ಪಂ ಮೂಲದ ಶ್ರೀನಾಥ್ ಹತ್ಯೆಯಾದಂತಹ ಸಂಬಂಧಿಯನ್ನೇ ಕೊಂದಿರ್ತಕ್ಕಂಥದ್ದು. ಆದರೆ ಪೊಲೀಸರು ಇದರ ಎನ್ಕ್ವೈರಿ ಮಾಡೋದಕ್ಕೂ ಮೊದಲು ಈ ವಿಚಾರ ಗೊತ್ತಿರಲಿಲ್ಲ ಏನಾಗಿತ್ತು ಅಂತ. ಪೊಲೀಸ್ ತನಿಖೆಯ ವೇಳೆ ಸತ್ಯ ಬಯಲಾಗಿದೆ. ದೃಶ್ಯ ಸಿನಿಮಾ ನೀವೆಲ್ಲ ನೋಡಿರ್ಬೋದು. ಅದರಲ್ಲಿ ವ್ಯಕ್ತಿಯೊಬ್ಬನನ್ನು ಕೊಂದು ಸಿನಿಮಾ ಹೀರೋ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಕೆಳಗಡೆನೇ ಮೃತದೇಹವನ್ನು ಹೂತಾಕಿದ್ದು ಇವೆಲ್ಲ ಆಗಿತ್ತಲ್ಲ. ಅದೇ ರೀತಿ ಕರ್ನಾಟಕದಲ್ಲಿ ಈ ವ್ಯಕ್ತಿ ಮಿಸ್ ಆಗ್ತಾನೆ, ಆಂಧ್ರದಲ್ಲಿ ಮರ್ಡರ್ ಆಗ್ತಾನೆ. ಕೊಲೆ ಮಾಡಿ ಮನೆಯಲ್ಲೇ ಶವವನ್ನು ಹೂತು ಹಾಕಿದ್ದ ಹಂತಕ. ಸಾಲ ವಾಪಸ್ ಕೇಳಿದ್ದಕ್ಕೆ ನಡೆದಿರೋ ಕೊಲೆ ಇದು. ಆರೋಪಿ ಪ್ರಭಾಕರ್ ಚಿಕ್ಕಪ್ಪನ ಮಗ ಈ ಟೆಕ್ಕಿ ಶ್ರೀನಾಥ್ ಮೃತಪಟ್ಟ ವ್ಯಕ್ತಿ. ಅತ್ತಿಬೆಲೆ ಸಮೀಪದ ನೆರಳೂರಿನಲ್ಲಿ ಪತ್ನಿ ಮಗು ಜೊತೆ ವಾಸವಾಗಿದ್ದ. ಹಣ ಡಬಲ್ ಮಾಡಿಕೊಡ್ತೀನಿ ಅಂತ ಶ್ರೀನಾಥ್ ಬಳಿ 40 ಲಕ್ಷ ಪಡೆದಿದ್ದಂತೆ ಪ್ರಭಾಕರ್. ಹಣ ವಾಪಸ್ ಕೊಡು ಅಂದಿದ್ದಕ್ಕೆ ಅವನನ್ನು ಕೊಂದುಬಿಡೋ ಪ್ಲಾನ್ ಮಾಡ್ತಾನೆ. ಹಣ ಕೊಡ್ತೀನಿ ಬಾ ಅಂತ ಆಂಧ್ರದ ಕುಪ್ಪಂಗೆ ಕರೆಸ್ಕೊಂಡು ಅವನನ್ನು ಕೊಂದಿದ್ದಾನೆ. ಸುತ್ತಿಗೆಯಿಂದ ಹೊಡೆದು ಹತ್ಯೆ ಮಾಡಿ ಮನೆಯಲ್ಲೇ ಹೂತಾಕಿದ್ದಾನೆ ಪ್ರಭಾಕರ್. 2 ದಿನವಾದರೂ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಶ್ರೀನಾಥ್ ಪತ್ನಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾರೆ. ಪ್ರಭಾಕರ್ ಈತನಿಗೆ ಸಾಥ್ ಕೊಟ್ಟ ಜಗದೀಶನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಕುಪ್ಪಂ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನು ಈಗ ಹೊರಗೆ ತೆಗೆದಿದ್ದಾರೆ ಪೊಲೀಸರು. ಮನೆ ಒಳಗಡೆ ಹೂತಾಕಿದ್ನಲ್ಲ, ಹೊರಗಡೆ ತೆಗೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಅಂಬರೀಷ್ ಅವರಿಂದ ಪಡ್ಕೊಳ್ಳೋಣ. ಅಂಬರೀಷ್, ಎಂಥ ಖತರ್ನಾಕ್ ಐಡಿಯಾ ಮಾಡಿದ ನೋಡಿ, ಕೊಲೆ ವಿಚಾರ ಹೊರಗೆ ಬರಬಾರ್ದು ಅಂತ. ಕೊನೆಗೂ ಕೂಡ ಪೊಲೀಸರು ಇದನ್ನು ಭೇದಿಸಿದ್ದಾರೆ. ಸೊ ಮಾಹಿತಿ ಎಲ್ಲ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ, ಹೆಂಗೆ ಟ್ರೇಸ್ ಔಟ್ ಮಾಡಿದ್ರು ಪೊಲೀಸರು ಅಂತ? ಅರವಿಂದ್, ಖಂಡಿತ ಸ್ವಂತ ಚಿಕ್ಕಪ್ಪನ ಮಗನೇ ಏನು ಅಣ್ಣನನ್ನ ಕೊಲೆ ಮಾಡಿರುವಂತದ್ದು. ಅಂದ್ರೆ ಹಣಕಾಸು ವಿಚಾರವಾಗಿ ಹಣವನ್ನ ಕೊಟ್ಟಿರ್ತಾನೆ. ಸುಮಾರು 40 ಲಕ್ಷ ಹಣವನ್ನ ಜಮೀನ್ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಶ್ರೀನಾಥ್ ಅಂತೇಳಿ ಆತ 30 ವರ್ಷದ ಯುವಕ ಕೊಟ್ಟಿರುವಂತದ್ದು. ಆತ ಇಲ್ಲೇ ಏನು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಒಂದು ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆತನ ಜೊತೆಲಿ ಪತ್ನಿ ಜೊತೆ ಇಲ್ಲಿ ನೆರಳೂರು ಅತ್ತಿಬೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯ ನೆರಳೂರಿನಲ್ಲಿ ವಾಸ ಮಾಡ್ಕೊಂಡಿರ್ತಾನೆ. ಮೂಲತಃ ಇವರು ಕುಪ್ಪಂನ ನಿವಾಸಿಗಳಾಗಿರುವಂತದ್ದು. ಅಂದ್ರೆ ಕೊಲೆ ಮಾಡಿದಂತಹ ಪ್ರಭಾಕರ್ ಇರ್ಬೋದು ಅಥವಾ ಜಗದೀಶ್ ಈಗ ಪೊಲೀಸರ ಅತಿಥಿ ಆಗಿರುವಂತದ್ದು. ಅಂದ್ರೆ ಅತ್ತಿಬೆಲೆ ಪೊಲೀಸರು ಮೊದಲಿಗೆ ಮಿಸ್ಸಿಂಗ್ ಕೇಸ್ ಅನ್ನ ದಾಖಲು ಮಾಡ್ಕೊಂಡಿರ್ತಾರೆ. ಆದ ನಂತರ ತನಿಖೆಯನ್ನ ಮಾಡಬೇಕಾದಾಗ ಹಣವನ್ನ ಕೊಡ್ತೀನಿ ಅಂತೇಳಿ ಪ್ರಭಾಕರ್ ಕುಪ್ಪಂಗೆ ಬರೋದಕ್ಕೆ ಹೇಳಿದ್ದ. ಹಾಗಾಗಿ ನನ್ನ ಗಂಡ ಕುಪ್ಪಂಗೆ ಹೋಗಿದ್ದ. ಅಲ್ಲಿಂದ ನನ್ನ ಗಂಡ 2 ದಿನ ಆದ್ರೂ ಕಾಣೆಯಾಗಿದೆಯಲ್ಲ ಅನ್ನೋ ಮಾತನ್ನ ಪತ್ನಿ ಪೊಲೀಸರ ಮುಂದೆ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಅತ್ತಿಬೆಲೆ ಪೊಲೀಸರು ಒಂದು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ. ಅವರ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇವರ ಮೇಲೆ ಅನುಮಾನ ಬಂದು ಅಂದ್ರೆ ಕುಪ್ಪಂಗೆ ಹೋಗಿರೋದು ಕನ್ಫರ್ಮ್ ಆಗ್ತದೆ. ಅಲ್ಲಿ ಹೋದ ನಂತರ ಈತ ಏನು ಕುಪ್ಪಂಗೆ ಹೋಗಿ ಮನೆಗೆ ಹೋದ ತಕ್ಷಣ ಸುತ್ತಿಗೆಯಿಂದ ತಲೆಗೆ ಹೊಡೆದು ಮನೆಯಲ್ಲೇ ಮೃತದೇಹವನ್ನ ಊತ ಹಾಕಿರುವಂತ ಪ್ರಕರಣ ಈಗ ಬೆಳಕಿಗೆ ಬಂದಿರುತ್ತದೆ. ಇನ್ನು ಆ ಕುಪ್ಪಂನ ತಹಸೀಲ್ದಾರ್ ನೇತೃತ್ವದಲ್ಲಿ ಏನು ಮೃತದೇಹನ ಹೊರತೆಗೆದು ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ. ಇನ್ನು ಪ್ರಭಾಕರ್ ಇರ್ಬೋದು ಜಗದೀಶನ ವಶಕ್ಕೆ ಪಡೆದು ಈಗ ಪೊಲೀಸರು ತನಿಖೆ ಮಾಡ್ತಾ ಇರುವಂತದ್ದು. ಮೇಲ್ನೋಟಕ್ಕೆ ಹಣಕಾಸು ವಿಚಾರಕ್ಕೆ ಈ ಕೊಲೆ ಆಗಿದೆ. ಅಂದ್ರೆ ಹಣವನ್ನ ಕೊಟ್ಟಿದ್ದು ವಾಪಸ್ ಕೇಳ್ತಾ ಇದ್ದ, ಹಾಗಾಗಿ ಈತನನ್ನ ಕೊಲೆ ಮಾಡಿದ್ದಾರೆ ಅಂತೇಳಿ ಈಗ ಗೊತ್ತಾಗ್ತಿರುವಂತದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಅಂಬರೀಷ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಕೊನೆಗೂ ಅವನನ್ನು ಹಂತಕನನ್ನು ಹಿಡಿದಿದ್ದಾರೆ ಪೊಲೀಸರು.